ಮುಂದೆ ಮಕರ ರಾಶಿ. ಅನೇಕವಾಗಿರ್ತಕ್ಕಂತಹ ವ್ಯಾಜಗಳು ಈ ಕಳೆದ ಕೆಲವು ವರ್ಷಗಳಿಂದ ಅನೇಕವಾಗಿ ಅನುಭವಿಸಿರ್ತಕ್ಕಂಥ ಅನುಭವದಲ್ಲಿ ಇರ್ತಾರೆ ಹಲವಾರು ಜನ. ಆ ವ್ಯಾಜಗಳು ಅಂತಂತಂದರೆ ಡಿಫ್ರೆನ್ಸಸ್ ಆಫ್ ಒಪಿನಿಯನ್ನಿಂದ ಹಿಡಿದು ಕೋರ್ಟು, ಕಚೇರಿ, ಪೊಲೀಸ್ ಸ್ಟೇಷನ್ ಮೆಟ್ಲು ಇತ್ಯಾದಿ ಎಲ್ಲ ಸೇರಿ ವ್ಯಾಜ ಅಂತ ಹೆಸರು. ಸೊ ಇದೆಲ್ಲ ಸ್ವಲ್ಪ ಪರಿಹಾರದತ್ತ ಮುಖ ಮಾಡತಕ್ಕಂತಹ ತಿಂಗಳು ಶುರು ಆಗಿದೆ. ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಒಳ್ಳೆಯದಾಗ್ತದೆ. ಶನಿಯು ಪರಿಹಾರವಾಗಿರ್ತಕ್ಕಂಥ ಮೊದಲನೇ ತಿಂಗಳಲ್ಲಿ ಇದ್ದೀರಿ. ಆದಾಯವು ಉತ್ತಮಗೊಳ್ಳುತ್ತದೆ. ಸ್ವಲ್ಪ ಹಳೆಯ ಸಾಲಗಳು ಅಥವಾ ಹಣವು ವಾಪಸ್ ಬರೋದು, ನೀವು ಕೊಡಬೇಕಾಗಿರೋದನ್ನು ಕೊಡ್ತಕ್ಕಂಥದ್ದು, ಇದೆಲ್ಲ ಸ್ವಲ್ಪ ವಿನಿಮಯಗಳು ನಡೀತಕ್ಕಂತಹ ಒಂದು ತಿಂಗಳು ಅಥವಾ ಆರಂಭಿಕ ತಿಂಗಳು. ಹಿತರು, ಮಿತ್ರರು ಇವರ ಕೂಟಗಳಲ್ಲಿ ಭಾಗವಹಿಸ್ತಕ್ಕಂಥ ಅನೇಕ ಯೋಗಗಳು ಬರ್ತದೆ. ಒಟ್ಟಾರೆ ಶನಿಯ ಬಾಧೆಯು ಕಳೆದ ಮೊದಲನೇ ಶುಭ ಮಾಸವು ಏಪ್ರಿಲ್ ಮಾಸ ಮಕರದವರೆಗೆ ಅಂತಂತ ತಿಳ್ಕೊಳ್ಳಿ. ಮಹಾನರಸಿಂಹದೇವರನ್ನು, ಮಹಾವರಾಹಸ್ವಾಮಿ ದೇವರ ದರ್ಶನವನ್ನು, ಅಭಿಷೇಕ ಸೇವೆಯನ್ನು, ನಮಸ್ಕಾರಾದಿಗಳನ್ನು ಭಕ್ತಿಯಿಂದ ಮಾಡಿಕೊಂಡು ಮುಂದೆ ಹೋಗಿ ಬಹಳ ಒಳ್ಳೆಯದಾಗ್ತದೆ ಮಕರ ರಾಶಿಯವರಿಗೆ. ಕುಂಭರಾಶಿಗೆ ಜನ್ಮದಲ್ಲಿ ರಾಹು ಬರ್ತಕ್ಕಂತಹ ಹೊಸ್ತಿಲಿನ ತಿಂಗಳು ಏಪ್ರಿಲ್. ಶನಿ ದ್ವಿತೀಯಕ್ಕೆ ಅಥವಾ ಜನ್ಮ ಶನಿ ಪರಿಹಾರವಾದಂತೆ ಹೋಗ್ತಕ್ಕಂತಹ ತಿಂಗಳು ಕೂಡ ಏಪ್ರಿಲ್ ಮಾಸವಾಗಿದೆ. ಒಳ್ಳೆಯದು. ಯಾತ್ರೆ, ಅಲದಾಟಗಳು, ಅನೇಕವಾಗಿರ್ತಕ್ಕಂತಹ ಚಿಂತೆ, ಆಲೋಚನೆಗಳು ಒತ್ತರಿಸಿಕೊಂಡು ಬರ್ತಕ್ಕಂಥದ್ದು. ಯಾಕೆಂದರೆ ದ್ವಿತೀಯದಲ್ಲಿ ದ್ವಿಗ್ರಹ, ತ್ರಿಗ್ರಹ, ಚತುರ್ಗ್ರಹ ಯೋಗಗಳು ನಡೀತದೆ. ರವಿ ಮತ್ತು ತೃತೀಯಕ್ಕೆ ಹೋಗುವ ತಿಂಗಳು ಇರ್ತದೆ. ಜನ್ಮಕ್ಕೆ ರಾಹು ಇನ್ನೇನು ಬರುವ ಹೊಸ್ತಿಲು ಅಂತಂತ ಹೇಳಿದ್ದೀನಿ. ಸಪ್ತಮದಲ್ಲಿ ಕೇತುವಿನ ಸಂಚಾರ ಇರ್ತದೆ ಅಂತಲೂ ಹೇಳಿದ್ದೀನಿ ಈ ಮುಂದಿನ ಕೆಲವೇ ವಾರಗಳಲ್ಲಿ. ಇದೆಲ್ಲ ಆಲೋಚನಾ ಶೈಲಿಯಲ್ಲಿ ಬದಲಾವಣೆಗಳನ್ನು ತರ್ತದೆ. ಸೈಕಲಾಜಿಕಲ್ ಇಂಬ್ಯಾಲೆನ್ಸ್ ಅಂತ ಏನು ಹೇಳ್ತೀವಿ, ಮಾನಸಿಕ ಅಸ್ಥಿರತೆ ಅನ್ನೋದು ಏನಿರುತ್ತೆ ಆ ರೀತಿಯ ಸ್ವಲ್ಪ ಮಾನಸಿಕ ದೋಷಗಳು ಜಾಸ್ತಿ ಆಗ್ತದೆ. ಹಾಗಾಗಿ ಏಕಾಗ್ರ ಮನಸ್ಸಿನಿಂದ ಇರುವುದು, ಏನು ಮಾಡ್ತಿದ್ದೀರೋ ಅದನ್ನು ಮಾತ್ರ. ಈಗ ಏನೋ ಒಂದು ಬರಿತಾ ಕೂತ್ಕೊಂಡಿದ್ದೀರಿ, ಏನೋ ಒಂದು ನ್ಯೂಸ್ ಪೇಪರ್ ಓದ್ತಾ ಕೂತ್ಕೊಂಡಿದ್ದೀರಿ, ಯಾವುದೋ ಬೇರೆ ಆಫೀಸ್ ಬಗ್ಗೆ ಯೋಚನೆ ಮಾಡಬೇಡಿ ಆವಾಗ, ಅಥವಾ ಇನ್ಯಾವುದೋ ಸಿನಿಮಾ ಬಗ್ಗೆನೋ ಅಥವಾ ಇನ್ಯಾವುದೋ ರಾಜಕೀಯದ ಬಗ್ಗೆನೋ. ಡೋಂಟ್ ಡೂ ದ್ಯಾಟ್. ಅದು ತುಂಬ ಸ್ಫೋಟ ಆಗ್ತಕ್ಕಂತಹ ಗ್ರಹಚಾರ ಇದೆ. ನೀವು ಏನು ಮಾಡ್ತಾ ಇದ್ದೀರಿ, ನ್ಯೂಸ್ ಪೇಪರ್ ಓದ್ತಾ ಇದ್ದೀರಾ, ಸುಮ್ಮನೆ ನ್ಯೂಸ್ ಪೇಪರ್ ಓದಿ. ಇದನ್ನು ಧ್ಯಾನ ಯೋಗದಲ್ಲಿ ಇದನ್ನು ಮೊದಲನೇ ಸ್ಟೆಪ್ ಅಂತ ಕರೀತಾರೆ. ಸಿ ಆ್ಯಂಡ್ ಡೂ ವಾಟ್ ಯು ಆರ್ ಡೂಯಿಂಗ್ ರೈಟ್ ನೌ ಅಂತ. ಈ ಕ್ಷಣದಲ್ಲಿ ಏನು ಮಾಡ್ತಾ ಇದ್ದೀರೋ ಅದರ ಬಗ್ಗೆ ಮಾತ್ರ ನಿಮ್ಮ ದೃಷ್ಟಿ ಇರಲಿ. ಆಗ ಅನೇಕ ವಿಭ್ರಮಗಳು, ಮಾನಸಿಕ ವಿಭ್ರಮೆಗಳಿಗೆ ಬ್ರೇಕ್ ಆಗುತ್ತೆ. ನಾಮಸ್ಮರಣೆ ಮಾಡಿ, ನರಸಿಂಹದೇವರನ್ನು ವಿಶೇಷ ಪ್ರಾರ್ಥನೆ ಮಾಡಿ, ರುದ್ರದೇವರಿಗೆ ಅಭಿಷೇಕ ಸೇವೆಯನ್ನು, ರುದ್ರಾಭಿಷೇಕ ಸೇವೆಯನ್ನು, ಶಿವನಾಮ ಜಪವನ್ನು ವಿಶೇಷವಾಗಿ ಮಾಡಿ. ಮಾನಸಿಕ ಸ್ಥಿರತೆಯೂ ಬರ್ತದೆ, ದೇವತಾ ಅನುಗ್ರಹವೂ ಇರ್ತದೆ. ಅಶ್ವತ್ಥ ಪ್ರದಕ್ಷಿಣೆ ಮಾಡಿ, ಬಹಳ ವಿಶೇಷವಾಗಿರ್ತಕ್ಕಂಥ ಸೇವೆ. ಕ್ಷೇತ್ರ ದೇವರ ದರ್ಶನ ಮಾಡಿ, ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ನಮಸ್ಕಾರ ಮಾಡಿ, ಇಷ್ಟ ಸ್ತೋತ್ರಗಳನ್ನು ಹೇಳಿಕೊಂಡು, ಇಂಥದ್ದೇ ಸ್ತೋತ್ರ ಇಂಥದ್ದೇ ಅಂತಂತಲ್ಲ, ಶಿವನಾಮ ಸ್ಮರಣೆ ಮಾಡಿ, ಹರಿನಾಮ ಸ್ಮರಣೆ ಮಾಡಿ, ದುರ್ಗೆಯನ್ನು ಸ್ಮರಣೆ ಮಾಡಿ, ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಅಂತಂತ ಗ್ರಹರ ಪ್ರಾರ್ಥನೆಯನ್ನು ಮಾಡಿ, ಅಶ್ವತ್ಥರ ವೃಕ್ಷರಾಜಾಯ ಅಶ್ವತ್ಥವೇ ನಮಃ ಅಂತಂತ ಅಶ್ವತ್ಥ ವೃಕ್ಷವನ್ನೇ ನಮಸ್ಕಾರ ಮಾಡಿ. ಅಲ್ಲೂ ಎಲ್ಲ ದೇವತೆಗಳ ಸನ್ನಿಧಾನ ಇರ್ತದೆ. ವಿಶೇಷವಾಗಿರ್ತಕ್ಕಂಥ ದೇವತಾ ರಕ್ಷೆಗೆ ಅದು ಕಾರಣವಾಗ್ತದೆ. ಒಳ್ಳೆಯದಾಗಲಿ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.